ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ನಮಸ್ಕಾರಗಳು. ನನ್ನ ಪಕ್ಕದಲ್ಲಿ ಕುಂತಿರ್ತಕ್ಕಂಥವರು ಒಡರಾಣಿ ಸ್ಟ್ಯಾನ್ಲಿ ಅವರು. ಇವರನ್ನ ಸುಮಾರೊಂದು 8 ತಿಂಗಳಿಂದ ಸುಮಾರು 8 ಎಪಿಸೋಡ್ಗಳನ್ನ ಮಾಡಿದ್ದಾರೆ. ತದನಂತರ ಸ್ವಲ್ಪ ಬ್ರೇಕ್ ಆಯಿತು, ನನಗೆ ಅನಾರೋಗ್ಯ ಇದ್ದರಿಂದ ಸ್ವಲ್ಪ ಬ್ರೇಕ್ ಆಯಿತು. ಈಗ ಅವರು ಒಂದು 3 ಜನ ಹೆಣ್ಮಕ್ಳು ಎಲ್ಲ ಕಾಣೆಯಾಗಿದ್ದಾರೆ ಅಂದ್ಬಿಟ್ಟು ಪೊಲೀಸ್ ಜೊತೆ ಸೇರಿಕೊಂಡು ಒಂದು ಕಾರ್ಯಾಚರಣೆ ಮಾಡಿ ಮತ್ತೆ ಪತ್ತೆ ಮಾಡಿದ್ದಾರೆ. ಆಮೇಲೆ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲರೂ ಹೆಣ್ಮಕ್ಳಿಗೆ ಶೋಷಣೆ ಆಗ್ತಾ ಇದ್ರೆ, ಯಾರು ಕಾಣೆಯಾಗಿದ್ರೆ, ಯಾರೋ ಸಮಸ್ಯೆಗಳಿದ್ರೆ ದಯಮಾಡಿ ನಮ್ಮ ಸ್ಟ್ಯಾನ್ಲಿ ಅವ್ರ ಗಮನಕ್ಕೆ ತನ್ನಿ. ಅವ್ರ ಫೋನ್ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೇನೆ. ನಿಮ್ಮ ಕೈಲಾಗಿದ್ದ ಸೇವೆನ ನಮ್ಮ ಹೆಣ್ಮಕ್ಳಿಗೆ ಮಾಡಿ, ಯಾರು ಶೋಷಣೆ ಒಳಗಾಗಿರ್ತಾರೆ ಅಂತ ಮಕ್ಕಳಿಗೆ ಸೇವೆ ಮಾಡಿದ್ರೆ ಪುಣ್ಯ ಬರ್ತದೆ. ನಿಮಗೆ ಒಂದು ಜೀವನ ಉಳಿಸುತ್ತ ಪುಣ್ಯ ಬರ್ತದೆ. ಅದಕ್ಕೋಸ್ಕರವಾಗಿ ಈ ಸ್ಕ್ರೀನ್ ಮೇಲೆ ಅವರ ಫೋನ್ ನಂಬರ್ ಕೂಡ ಕೊಟ್ಟಿದ್ದೀನಿ. ಅಂತ ಸಮಸ್ಯೆ ಅಂಥದ್ದೇನಾದರೂ ಪ್ರಕರಣಗಳು ತಮಗೆ ಕಣ್ಣು ಬಿದ್ದಾಗ ಕೇಳಿದಾಗ ದಯಮಾಡಿ ಒಡನಾಡಿ ಸ್ಟ್ಯಾನ್ಲಿ ಅವ್ರಿಗೆ ಮತ್ತು ಒಡನಾಡಿ ಪರಶುರಾಮರವ್ರಿಗೆ ದಯಮಾಡಿ ತಿಳ್ಕೊಂಡು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಸರ್ ನಮಸ್ಕಾರ ಆದಿತ್ಯ ಲೋಕೇಶ್ ಅವರೇ. ಎಲ್ಲ ವೀಕ್ಷಕರಿಗೂ ಕೂಡ ಒಡನಾಡಿಯ ಪರವಾಗಿ ನಮಸ್ಕಾರಗಳನ್ನ ಹೇಳ್ತಾ, ದಯಮಾಡಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದನ್ನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊಳ್ತಾ, ಇವತ್ತಿನ ದಿವಸ ಒಂದು ಬಹಳ ಮಹತ್ತರವಾದಂತಹ ವಿಶೇಷವಾದ ಪ್ರಕರಣವನ್ನ ನಿಮ್ಮ ಮುಂದೆ ತರ್ತಾ ಇದ್ದೇವೆ. ಇದು ನನಗೂ ಕೂಡ ಕಣ್ತೆರೆಸಿದಂತಹ ಒಂದು ಪ್ರಕರಣ. ಇದು 34 ವರ್ಷಗಳು ನಾವು ಮಹಿಳೆಯರು ಮತ್ತು ಮಕ್ಕಳೊಡನೆ ಕೆಲಸ ಮಾಡಿದಾಗ್ಯೂ ಕೂಡ ಪ್ರತಿನಿತ್ಯ ನಾನು ಕಲಿಕೆಯು ಎಲ್ಲೂ ನಿಂತಿಲ್ಲ. ಪ್ರತಿನಿತ್ಯವೂ ಕೂಡ ಬಯಲಿಗೆ ಬರುವಂತಹ ಒಬ್ಬ ಅಮಾಯಕ ಮಗು ಅಥವಾ ಒಬ್ಬ ಮಹಿಳೆಯ ಮೂಲಕ ಒಂದಿಷ್ಟು ಜ್ಞಾನವನ್ನ ನಾನು ಪಡಿತಾನೆ ಇರ್ತೇನೆ. ಯಾಕೆ ಅಂತಂದ್ರೆ, ಮಹಿಳೆಯಾಗಿ ನೋಡುವಂಥದ್ದಕ್ಕೆ ನನಗೆ ಯಾವುದೇ ರೀತಿಯ ಅದೃಷ್ಟವಿಲ್ಲ. ಒಬ್ಬ ಪುರುಷನಾಗಿ ಅಷ್ಟೇ ಕೆಲಸಗಳನ್ನ ಮಾಡ್ತಿದ್ದಾಗ ಒಬ್ಬ ಮಹಿಳೆಯನ್ನ, ಒಂದು ಹೆಣ್ಣುಮಗಳನ್ನ ನಾನು ಅನುಸಂಧಾನ ಮಾಡುವಂಥದ್ದು, ಆಕೆಯ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯುವ ನಿಟ್ಟಿನಲ್ಲಿ ನಮ್ಮ ಕೆಲವು ಮಿತಿಗಳಿರೋದ್ರಿಂದ ಆ ಮಿತಿಗಳನ್ನ ದಾಟ್ಲಿಕ್ಕೆ ಒಂದಿಷ್ಟು ಜ್ಞಾನವನ್ನ ಪಡೆಯುವಂಥದ್ದು, ವಿವೇಕವನ್ನ ಗಳಿಸುವಂಥದ್ದು, ವಿವೇಚನೆಯಿಂದ ಕೆಲಸಗಳನ್ನ ಮಾಡುವಂಥದ್ದು ಬಹಳ ಅಗತ್ಯ ಅಂತ ನನಗನ್ಸಿದೆ. ಹಾಗಾಗಿ ಇಲ್ಲಿ ನಾವು ಪ್ರತಿನಿತ್ಯ ಕಲಿಕೆಯಲ್ಲೇ ನಾವು ಕಾಲವನ್ನ ಕಳೀತಾ ಬಂದಿದ್ದೆ. 34 ವರ್ಷಗಳ ನಂತರದಲ್ಲಿ ಒಂದು 3 ಜನ ಮಕ್ಕಳು ನಮ್ಮ ಸಂಸ್ಥೆಯಿಂದಲೇ ಕಳೆದ ಭಾನುವಾರ ರಾತ್ರಿ ಹೊರಟೋಗ್ತಾರೆ. ಈ 3 ಮಕ್ಕಳು ಕೂಡ ಬುಡಕಟ್ಟು ಸಂಸ್ಕೃತಿಗೆ ಸೇರಿದಂತಹ ಮಕ್ಕಳು. ಇಬ್ರು ಅಪ್ರಾಪ್ತರಿದ್ದಾರೆ. ಇನ್ನೊಬ್ಬ ಹೆಣ್ಣು ಮಕ್ಕಳು ಈಗಷ್ಟೇ ಪ್ರಾಪ್ತ ವಯಸ್ಕ ಆದಂಥವ್ರು. ಅಂತ ವ್ಯತ್ಯಾಸಗಳು ಈ 3ರಲ್ಲಿಲ್ಲ. ಒಬ್ಬ ಹಿರಿಯ, ಇನ್ನಿಬ್ಬರು ಅಕ್ಕ ತಂಗಿಯರು ಆಕೆಯ ಜೊತೆ. ಈ 3 ಜನ ಬೇರೆ ಬೇರೆ ಪ್ರಕರಣಗಳಲ್ಲಿ, ಪೋಕ್ಸೋ ಪ್ರಕರಣ, ಮತ್ತೊಂದು ಪ್ರಕರಣ, ಹೀಗೆ ಯಾವುದೋ ಶೋಷಣೆಗೆ ಒಳಪಟ್ಟಂತಹ ಸ್ಥಿತಿಯಲ್ಲಿ ನಮ್ಮ ಸಂಸ್ಥೆಗೆ ಕಳಿಸ್ಕೊಟ್ಟಂತ. ಇಲ್ಲಿ ಬ್ಯೂಟಿಷಿಯನ್ ತರಬೇತಿ ಅಥವಾ ಬೇಕರಿ ತರಬೇತಿ ಈ ರೀತಿಯಾದಂಥದ್ದು ನಡೆಯುತ್ತೆ. ಮತ್ತೆ ವಿಶೇಷವಾದಂತಹ ಒಂದು ಆಪ್ತ ಸಮಾಲೋಚನಾ ಕಾರ್ಯಕ್ರಮ ಒಡನಾಡಿಯಲ್ಲಿದೆ. ನಾವು ಒಂದಿಷ್ಟು ವೃತ್ತಿಪರವಾಗಿ ಆಪ್ತ ಸಮಾಲೋಚನೆಯನ್ನ ನಡೆಸುವಂಥವ್ರಾಗಿರೋದ್ರಿಂದ, ಅದು ಸೆಕ್ಷುವಲ್ ಕೌನ್ಸಿಲಿಂಗ್ ಅಥವಾ ಇನ್ಯಾವುದು ಚೈಲ್ಡ್ ಕೇರ್ ಆಗಿರ್ಬೋದು, ಸಪೋರ್ಟ್ ಸಿಸ್ಟಮ್ ಆಗ್ಬೋದು, ಅಥವಾ ಚೈಲ್ಡ್ ಕೌನ್ಸಿಲಿಂಗ್ ಇರ್ಬೋದು, ಇಂಥದ್ರಲ್ಲಿ ಒಂದಿಷ್ಟು ಎಕ್ಸ್ಪರ್ಟಿಸ್ ಇರೋದ್ರಿಂದ ನಮ್ಮಲ್ಲಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಮಕ್ಕಳು ಬರ್ತಾನೆ ಇರ್ತಾರೆ. ಈ ಬಂದಂತಹ 3 ಜನ ಮಕ್ಕಳಲ್ಲಿ ಒಬ್ಬಾಕೆ ಬಹಳಷ್ಟು ವರ್ಷಗಳಿಂದ, ಒಂದು 4-5 ವರ್ಷಗಳಿಂದ ಇದ್ದಾಳೆ. ಇನ್ನೊಬ್ಳು ಒಂದು 6-7 ತಿಂಗಳಿಂದ ಇದ್ದಾಳೆ. ಮತ್ತೊಬ್ಳು ಬಂದು ಇನ್ನೂ 1 ತಿಂಗಳು ಆಗ್ಲಿಲ್ಲ. ಈ 3 ಬುಡಕಟ್ಟು ಜನಾಂಗಕ್ಕೆ ಸೇರಿದಂತಹ, ಕಗ್ಗಾಡಿನಲ್ಲಿ ಬದುಕು ನಡೆಸ್ತಾ ಇದ್ದಂತಹ ಸಮುದಾಯಕ್ಕೆ ಸೇರಿದಂತಹ. ಬಹಳ ಮುಖ್ಯವಾಗಿ ಈ ಮಕ್ಕಳು ಕಳೆದ ಭಾನುವಾರ ರಾತ್ರಿ ಕಾಣೆಯಾಗ್ಬಿಡ್ತಾರೆ. ಒಂದನ್ನ ಬಹಳ ಯಾವುದೇ ಅತಿಶಯೋಕ್ತಿ ಇಲ್ಲದೆ ನಾನು ಹೇಳುವಂಥದ್ದು, ಒಡನಾಡಿ
ಮತ್ತೆ ಒಡನಾಡಿ ಕೆಲಸ ಮಾಡುವಂತಹ ನಾವುಗಳು, ನಾನಾಗ್ಲಿ ಪರಶು ಆಗಲಿ, ಇದರೊಳಗಡೆ ಬರುವಂತಹ ಹೆಣ್ಣು ಮಗಳು, ಆಕೆಗೆ ಎಷ್ಟೇ ವಯಸ್ಸಾಗಲಿ ಆಕೆಗೆ ನಾವು ತಂದೆಯ ತಾಯಿಯ ಸ್ಥಾನದಲ್ಲಿ ನಿಲ್ತಾ ಇರ್ತೇವೆ. ಆ ಮಕ್ಕಳ ಜೊತೆಯಲ್ಲಿ ಒಂದು ಸಂಬಂಧವನ್ನ ನಾವು ಕೆಲವು ಮೌಲ್ಯಗಳ ಜೊತೆಯಲ್ಲಿ ಹೊಂದುತ್ತೇವೆ. ಆ ಮಗುವಿಗೆ ಒಂದು ರೀತಿಯಾದಂತಹ ರಕ್ಷಿತ ಮನೋಭಾವನೆಯನ್ನ ಸಂಪೂರ್ಣವಾಗಿ ಆತ್ಮವಿಶ್ವಾಸವನ್ನ ಕೊಡುವ ನಿಟ್ಟಿನಲ್ಲಿ, ಕ್ರೋಢೀಕರಿಸುವ ನಿಟ್ಟಿನಲ್ಲಿ ಆಕೆಗೆ ಒಂದು ಸಂಬಂಧವನ್ನು ಸೃಷ್ಟಿ ಮಾಡಿ ಕೊಡ್ತೀವಲ್ಲ, ಅದಕ್ಕೆ ಬದ್ಧವಾಗಿ ನಾವು ಇರ್ತಾ ಇರ್ತೇವೆ. ನನ್ನ ಮಕ್ಕಳು 3 ಜನ ಕಾಣೆಯಾಗ್ಬಿಟ್ರು ಅಂತಂದಾಗ ಸಾಧಾರಣವಾಗಿ ಒಂದು ಕ್ಲೀಶೆ ರೀತಿಯಲ್ಲಿ ಕೆಲಸಗಳನ್ನು ನಡೆಸುವಂತಹ ಸಂಸ್ಥೆಗಳಾಗ್ಬೋದು, ಸರ್ಕಾರಿ ವ್ಯವಸ್ಥೆಗಳಾಗ್ಬೋದು, ಒಂದು ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟು ಒಂದು FIR ಮಿಸ್ಸಿಂಗ್ ಕೇಸ್ ಅಂತ ಮಾಡಿ ಬಿಟ್ಬಿಡ್ತಾರೆ. ಅದೇ ಆ ಮಕ್ಕಳು ನಮ್ಮ ಮಕ್ಕಳೇ ಆಗಿದ್ರೆ ಒಬ್ಬ ತಂದೆ ಎಷ್ಟು ಚಡಪಡಿಸ್ಬೋದು, ಒಬ್ಬ ತಾಯಿ ಎಷ್ಟು ರೋಧಿಸ್ಬೋದು. ಆ ಒಂದು ಭಾವನೆಗಳನ್ನ ನಮ್ಮಲ್ಲಿ ತುಂಬಿಕೊಂಡು ಈ ಮಗು ಈ ರಾತ್ರಿಯಲ್ಲಿ, ಈ ಒಂದು ಮಳೆಯಲ್ಲಿ ಎಲ್ಲಿ ಹೋಗಿರ್ಬೋದು, ಈ ಮಕ್ಕಳನ್ನ ಯಾರು ಕರ್ಕೊಂಡು ಹೋಗಿರ್ಬೋದು, ಎಲ್ಲಿ ಇಷ್ಟೊತ್ತಿಗೆ ಏನು ಆಗ್ತಿರ್ಬೋದು, ಕ್ಷೇಮವಾಗಿದ್ದಾರ, ಆ ಮಕ್ಕಳಿಗೆ ಮಲಗ್ಲಿಕ್ಕೆ ಸ್ಥಳ ಸಿಗ್ತಾ ಇದೆಯಾ, ಅಥವಾ ಬೇರೆ ಯಾವುದಾದ್ರೂ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಇವೆಲ್ಲವೂ ನಮ್ಮ ಗಮನಕ್ಕೆ ಬರ್ತಾರೆ. ನಮಗೆ ಈ ನೆಗೆಟಿವ್ ಯೋಚನೆಗಳೇ ಜಾಸ್ತಿ ಒಬ್ಬ ಪೋಷಕನಿಗೆ ಬರುವಂಥದ್ದು. ಅವತ್ತು ರಾತ್ರಿ ನಾವು ಅಕ್ಷರಶಃ ನಿದ್ರಿಸಲಿಲ್ಲ. ಮತ್ತೆ ಒಂದು ಕ್ಷಣವೂ ಕೂಡ ನಾವು ಎಲ್ಲೂ ನಿಲ್ಲದೆ ಇದ್ದಂತಹ ಒಂದು ರಾತ್ರಿ ಅದು. ನಡಿ ಹೋಗೋಣ, ಮಕ್ಕಳನ್ನ ಹುಡುಕೋಣ, ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಾಯ್ತು, 100ಗೆ ಫೋನ್ ಮಾಡಾಯ್ತು, ನಮ್ಮ ಪಕ್ಕದ ವಿಜಯನಗರ ಪೊಲೀಸ್ ಠಾಣೆಗೆ ಕೂಡ ಇನ್ಫಾರ್ಮೇಶನ್ ಕೊಟ್ಟಾಯ್ತು. ಈ ಮಕ್ಕಳ ಫೋಟೋವನ್ನ ಕೂಡ ಅಲ್ಲಿಗೆ ಅವರಿಗೆ ರವಾನೆ ಮಾಡಿದ್ದೀವಿ. ಪೊಲೀಸ್ನವರು ಕೂಡ ಅಷ್ಟೇ ಕ್ಷಮತೆಯಿಂದ ಇಮಿಡಿಯೇಟ್ ಆಗಿ ಎಲ್ಲ ಪೊಲೀಸ್ ಠಾಣೆಗಳಿಗೆ, ಸುತ್ತಲಿರುವಂತಹ ಜಿಲ್ಲೆಗಳ ಪೊಲೀಸ್ ಠಾಣೆಗಳಿಗೆ, ಅದರಲ್ಲೂ ಕೊಡಗು, ಚಾಮರಾಜನಗರ, ಮಂಡ್ಯ ಎಲ್ಲ ಕಡೆಯಲ್ಲೂ ಕೂಡ ರವಾನೆ ಆಗೋಗಿದೆ. ನಮ್ಮ ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ಆಗಿದೆ. ಮನಸ್ಸು ಮಾಡಿದ್ರೆ ನಮ್ಮ ಪೊಲೀಸ್ನವರು ಮಾಡ್ಲಿಕ್ಕೆ ಅಸಾಧ್ಯವಾದಂತಹ ಕೆಲಸಗಳೇ ಇಲ್ಲ ಅಂತ ಹೇಳೋದೇ ನಾನು ಅನುಭವದಲ್ಲಿ ಕಂಡುಕೊಂಡಂತ ಸತ್ಯ. ಮನಸ್ಸಿದ್ರೆ ಖಂಡಿತವಾಗ್ಲೂ ನ್ಯಾಯವನ್ನು ದೊರಕಿಸೋಕ್ಕೆ ನಮ್ಮ ಪೊಲೀಸ್ ವ್ಯವಸ್ಥೆಗೆ ಅಷ್ಟೊಂದು ಕ್ಷಮತೆ ಇದೆ. ಮತ್ತೆ ಅಷ್ಟು ಒಂದು ಪ್ರೊಫೆಷನಲ್ ಆಗಿ ನಮ್ಮ ಪೊಲೀಸ್ನವರು ಕೆಲಸ ಮಾಡ್ತಾರೆ ಅಂತ ಹೇಳೋದಕ್ಕೂ ಕೂಡ ನಾನು ಯಾವುದೇ ರೀತಿಯಾಗಿ ಅಳಕಿಲ್ಲದೆ ಹೇಳಬೇಕಾಗುತ್ತೆ. ಮೂವತ್ನಾಲ್ಕು ವರ್ಷದ ಅನುಭವ ಬರ್ತೈತೆ. ಅದೊಂದು ಕಡೆ ಇಡೋಣ. ಈ ಮಕ್ಕಳನ್ನ ಹುಡುಕುತ್ತಾ ಒಂದು ಜಡಿಮಳೆಯಲ್ಲಿ ನಮ್ಮ ಪ್ರಯಾಣ ನಡೆಯುತ್ತದೆ. ಯಾವುದೇ ಕ್ಲೂಗಳಿಲ್ಲ, ಎಲ್ಲಿ ಹೋಗಿರ್ಬೋದು, ಯಾವ ಕಡೆ ಹೋಗಿರ್ಬೋದು ಅನ್ನುವಂಥದ್ದು. ಒಂದೇ ಒಂದು ಅಂತಂದ್ರೆ, ಈ ಮಕ್ಕಳಿಗೆ ಬೇರೆ ನಗರದ ಯಾವುದೇ ರೀತಿಯಾದಂತಹ ಒಂದು ಕಾಂಟ್ಯಾಕ್ಟ್ಸ್ ಇರಲಿಲ್ಲ, ಸಂಪರ್ಕಗಳಿರ್ಲಿಕ್ಕೆ ಚಾನ್ಸಸ್ ಕಡಿಮೆ. ಯಾಕೆಂದ್ರೆ ಬಂದಂಥವರು ಮಲೆನಾಡಿನಲ್ಲಿ, ಕೊಡಗಿನ ಯಾವುದು ಹೃದಯ ಭಾಗದ ಕಾಡುಗಳಲ್ಲಿ ವಾಸ ಮಾಡುತ್ತಿದ್ದಂತಹ ಸೋಲಿಗರು ಮತ್ತೆ ಜೇನು ಕುರುಬ ಬುಡಕಟ್ಟು ಜನಾಂಗಕ್ಕೆ ಸೇರಿದಂತಹ ಹೆಣ್ಣು ಮಕ್ಕಳು. ಯಾವುದೇ ಆದ ರೀತಿಯಲ್ಲಿ ಅವರು ಬೆಳೀತಾ ಇದ್ರು, ಬಹಳ ನೈಸರ್ಗಿಕವಾಗಿ ಬೆಳೀತಾ ಇದ್ದಂಥದ್ದು. ಯಾವುದೇ ರೀತಿಯಾದಂತಹ ಕಾನೂನುಗಳ ಒಂದು ಬಾಧೆ ಇಲ್ಲದೆ ಅವರು ಬೆಳೀತಾ ಇದ್ದಾರೆ. ತಮ್ಮದೇ ಆದಂಥ ಸಂಸ್ಕೃತಿ, ತಮ್ಮದೇ ಆಚಾರಗಳು, ವಿಚಾರಗಳು, ಅವರ ನೃತ್ಯ, ಅವರ ಕುಣಿತ, ಅವರ ನೋವು, ಅವರ ನಲಿವು, ಆ ದಿನನಿತ್ಯದ ಬದುಕು, ಅವತ್ತಿನ ಬದುಕು, ನಾಳೆಯ ಬಗ್ಗೆ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಯೋಚನೆಗಳಿಲ್ಲ.
ನೆನ್ನೆಯ ಬಗ್ಗೆ ಕೊರಗಿಲ್ಲ. ಇಂತಹ ಒಂದು ಸಂಸ್ಕೃತಿ ಬುಡಕಟ್ಟು ಸಂಸ್ಕೃತಿ. ಒಂದು ರೀತಿಯಾದಂತಹ ಎಲ್ಲ ನಾಗರಿಕ ಲೋಪಗಳಿದ್ದಾವೆ, ಅವುಗಳಿಂದ ಮುಕ್ತವಾದಂತಹ ಒಂದು ಜೀವನ ಕ್ರಮ ಈ ಬುಡಕಟ್ಟು ಜನಾಂಗಕ್ಕೆ ಇದೆ. ಕೊರತೆ ಅನ್ನುವಂಥದ್ದು ನಮಗೆ ಕಂಡ್ರೂ ಕೂಡ ಕೊರತೆ ಅನ್ನುವಂತಹ ಪದವನ್ನ ಅವರ ಡಿಕ್ಷನರಿಲೇ ಇಟ್ಕೊಳ್ಳದಿರುವಂಥವರು ಬುಡಕಟ್ಟು ಜನ. ಕಂಟೆಂಟೆಡ್ ಲೈಫ್ ಅಂತ ಅಂತಿದ್ರು. ಅವತ್ತಿನ ಜೀವನ ಬಹಳ ಸಂಭ್ರಮದಿಂದ ಬದುಕಿ ನಾಳೆಯ ಬಗ್ಗೆ ಚಿಂತೆ ಇಲ್ಲದೆ ಬದುಕ್ತಿರುವಂಥ ಒಂದು ರೀತಿಯ ಮಳೆ ಹುಳ ಇದ್ದ ಹಾಗೆ, ಅಥವಾ ಬೆಳಕಿನ ಹುಳಗಳು ಬರ್ತಾವಲ್ಲ, ಮಿಣುಕು ಹುಳ, ಆ ರೀತಿ ಬದುಕುವಂಥದ್ದು. ನಾಳೆಯ ಜೀವನಕ್ಕೋಸ್ಕರ ಒಂದು ಚೊಂಬು ನೀರನ್ನು ಸಂಗ್ರಹಿಸಿ ಇಡದಂತಹ ಜನ ಯಾರಾದರೂ ಇದ್ರೆ ಬುಡಕಟ್ಟು ಜನ. ಇಂತಹ ಜನಾಂಗಕ್ಕೆ ಸೇರಿದಂತಹ 3 ಬಾಲೆಯರು ನಮಗೆ ಬರ್ತಾರೆ. ಸುಂದರವಾದಂತಹ ಹೆಣ್ಣು ಮಕ್ಕಳು, 16, 17, 20 ವರ್ಷದ ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರೆ ಅಂತಂದ್ರೆ ನಮ್ಮ ಜಂಗಬಲವೇ ಒಂದು ರೀತಿ. ಬೇರೆ ಯಾವುದೇ ಕಾರಣಕ್ಕೂ ಅಲ್ಲ. ಒಬ್ಬ ಅಣ್ಣನಾಗಿ, ಒಬ್ಬ ತಂದೆಯಾಗಿ, ಒಬ್ಬ ಪೋಷಕನಾಗಿ ಈ ಮಕ್ಕಳು ಇವಾಗ ಎಲ್ಲಿರ್ಬೋದು, ಅವ್ರನ್ನ ಇವಾಗ ಹುಡುಕ್ ತೆಗೆದು ಬಿಡ್ಬೇಕು ಅನ್ನೋಂಥ ಒಂದು ಇಟ್ಕೊಂಡು ನಾವು ಹೊರಟಂಥದ್ದು. ನಿಜವಾದ ಕಾಳಜಿ, ನಿಜವಾದಂತಹ ಒಂದು ಸಂಬಂಧ ಇದ್ದಾಗ, ನಿಜವಾದ ಪ್ರಯತ್ನ ಇದ್ರೆ ಅದು ಫಲಿಸುತ್ತೆ ಅಂತ ಹೇಳೋದಕ್ಕೆ ಈ ಪ್ರಕರಣ ಒಂದು ಸಾಕ್ಷಿ ಆಗುತ್ತೆ. 24 ಗಂಟೆ ಒಳಗಡೆ ನಾವು ನಮ್ಮ ಎಲ್ಲ ಅನುಭವಗಳನ್ನ ಗಣನೆಗೆ ತಕ್ಕೊಂಡು, ನಮ್ಮ ಎಲ್ಲ ಸ್ಕಿಲ್ಗಳನ್ನ ಬಳಸಿ ಪೊಲೀಸ್ ವ್ಯವಸ್ಥೆ ಜೊತೆಯಲ್ಲಿ ಒಂದು ಮಾದರಿ ಜಂಟಿ ಕಾರ್ಯಾಚರಣೆಯನ್ನ ಮಾಡಿ ಯಾವ್ಯಾವ ರೀತಿಯಲ್ಲಿ ನಾವು ಈ ಮಕ್ಕಳನ್ನು ಹುಡುಕ್ಬೋದು ಆ ರೀತಿ ಎಲ್ಲವೂ ಮುಖ್ಯ. ಇಲ್ಲಿಂದ ಪೊಲೀಸ್ನವರು ಕೊಟ್ಟಂತಹ ಇನ್ಫಾರ್ಮೇಶನ್ ಏನಿದೆ, ನಾವು ಹುಣಸೂರ್ಗೆ ಹೋದ್ರೆ ಹುಣಸೂರು ಪೊಲೀಸ್ನವ್ರಿಗೂ ಗೊತ್ತಿದೆ ಈ ಮಕ್ಕಳು ಇವರೇ ತಾನೆ. ಪಿರಿಯಾಪಟ್ಟಣಕ್ಕೆ ಹೋದ್ರೆ ಇವರೇ ತಾನೆ. ಅಲ್ಲಿಂದ ನಾವು ಡೈವರ್ಷನ್ ತಕೊಂಡು ವಿರಾಜಪೇಟೆ ಕಡೆಗೆ ಹೋಗ್ತೀವಿ, ಗೋಣಿಕೊಪ್ಪ, ಪೊನ್ನಂಪೇಟೆ, ತಿತಿಮತಿ, ಆಮೇಲೆ ನಮ್ಮ ಉಳಿದ ಗಡಿ ಪ್ರದೇಶ, ಕೇರಳ ಮತ್ತು ಕರ್ನಾಟಕದ ಗಡಿ ಪ್ರದೇಶದ ಕಲ್ಲು ಕೂಡ ನಾವು ಅವತ್ತಿನ ರಾತ್ರಿ ಮಳೆಯಲ್ಲಿ ಹೋಗಿದ್ದೇವೆ. ನಂತರದಲ್ಲಿ ಬೆಳಗಿನ ಜಾವ 1 ಗಂಟೆ ರಾತ್ರಿಯಲ್ಲಿ ಕುಶಾಲನಗರ ಪೊಲೀಸ್ ಲಿಮಿಟ್ನಲ್ಲಿ ಈ ಮಕ್ಕಳು 3 ಪತ್ತೆ ಹಾಕಿರ್ತಾರೆ. ಅಂದ್ರೆ ಅಲ್ಲಿ ಯಾವುದೋ ಒಂದು ಸ್ಥಳದಲ್ಲಿ ನಿಂತಿರ್ತಾರೆ, ಮುಂದಿನ ಪ್ರಯಾಣ ಬೆಳೆಸಲಿಕ್ಕೋಸ್ಕರ ನಿಂತಿರ್ತಾರೆ. ಒಂದು ಸಣ್ಣ ಲೋಪದಿಂದಾಗಿ, ಅಂದ್ರೆ ಪೊಲೀಸ್ ಸೈರನ್ಗೆ ಹೆದರ್ಕೊಂಡು ಪೊಲೀಸ್ ಸೈರನ್ ಕೇಳಿಸಿ ಈ ಮಕ್ಕಳು ಪಕ್ಕದ ಕಾಡಿಗೆ ಜಿಗಿದು ಓಡ್ಬಿಡ್ತಾರೆ. ಕಾಡು ಅಂದ್ರೆ ನಮಗೆ ಒಂದು ರೀತಿಯಾದಂತಹ ಬೇರೆ ವ್ಯವಸ್ಥೆ. ನಾವು ಅದನ್ನ ಭಯದ ಮೂಲವಾಗಿ ನೋಡ್ತೇವೆ, ಅಥವಾ ನಮಗೆ ಒಂದು ಸವಾಲಾಗಿ ನೋಡ್ತೇವೆ. ಓಡ್ಲಿಕ್ಕೂ ಇರ್ಲಿ, ನಡೆದಾಡ್ಲಿಕ್ಕೂ ನಮ್ಗೆ ಕಷ್ಟ ಅನ್ಸುತ್ತೆ. ಕಾಡು ಈ ಬುಡಕಟ್ಟು ಮಕ್ಕಳ ಪಾಲಿಗೆ ಒಂದು ರೀತಿಯಾದಂತಹ ಸ್ವರ್ಗ ಇದ್ದಾಗೆ. ಅವರು ಅದನ್ನ ದಾಟುವ ಕ್ರಮಗಳೇ ಬೇರೆ. ಅದನ್ನ ಜಿಗಿದು ಓಡಕ್ ಶುರು ಮಾಡಿದ್ರೆ ಜಿಂಕೆಗಳಾಗ್ಬಿಡ್ತಾರೆ. ಯಾವುದೇ ನೋವು, ಯಾವುದೇ ರೀತಿಯ ಮುಳ್ಳುಗಳನ್ನು ಅವರು ಲೆಕ್ಸೋದೇ ಇಲ್ಲ. ಅಲ್ಲಿ ನಾವು ಅವರನ್ನ ಒಂದು ಕ್ಷಣದಲ್ಲಿ ಕಾಣೆ ಮಂಗ ಮಾಯ ಅಂತೀವಲ್ಲ, ಮಾಯ ಆಗ್ಬಿಡ್ತಾರೆ. ಪೊಲೀಸ್ನವರು ಕಕ್ಕಾಬಿಕ್ಕಿ ಆಗ್ಬಿಡ್ತಾರೆ. ಅರೆ, ಈ 3 ಮಕ್ಕಳು ಹೇಗೆ ಹೊರಟೋದ್ರು ಇಲ್ಲಿಗೆ ಅಂತ ಮತ್ತೆ ಫೋನ್ ಮಾಡ್ತಾರೆ. ಸರ್, ಇಲ್ಲ, ನಾವು ಅವ್ರನ್ನ ರೀಚ್ ಆಗೋದ್ರೊಳಗಡೆ ಜಿಗಿದು ಓಡ್ಬಿಟ್ಟಿದ್ದಾರೆ ಅಂತ. ನಾವು ವಿರಾಜಪೇಟೆಯಿಂದ ಮತ್ತೆ ಕುಶಾಲನಗರಕ್ಕೆ ಬರ್ತೇವೆ. ಅಷ್ಟರೊಳಗಡೆ ನಾವು ಮಡಿಕೇರಿಗೆ ಬಂದು ತಲುಪಿರ್ತೀವಿ. ಮಡಿಕೇರಿಯಲ್ಲಿ ಓಡಾಡಿರ್ತೇವೆ. ಅಲ್ಲಿಯ KSRTC ಬಸ್ ಸ್ಟ್ಯಾಂಡ್, ಮತ್ತೊಂದು ಕುಶಾಲನಗರ ಬಸ್ ಸ್ಟ್ಯಾಂಡಿಗೂ ಬಂದು ಅಲ್ಲೆಲ್ಲ ಕೇಳುವಂಥದ್ದೆಲ್ಲ ಮಾಡಿರ್ತೀವಿ. ಎಲ್ಲರ ಹತ್ರ ಇನ್ಫಾರ್ಮೇಶನ್ ಇದೆ, ಆದ್ರೆ ಯಾರು ಈ ಮಕ್ಕಳನ್ನ ನೋಡಿದವರಿಲ್ಲ. ಆದ್ರೆ ಅದೃಷ್ಟವಶಾತ್ ಒಂದು ಸಣ್ಣ ಕುರುಹು, ಮಕ್ಕಳು ಬದುಕಿದ್ದಾರೆ, ಮಕ್ಕಳು ಕ್ಷೇಮವಾಗಿದ್ದಾರೆ, ಮಕ್ಕಳು ಯಾರ ಟ್ರ್ಯಾಪಲ್ಲೂ ಸಿಕ್ಕಾಕೊಂಡಿಲ್ಲ ಅಂತ ಹೇಳುವಂಥದ್ದು ಮಾತ್ರ ನಮಗೆ ಅವತ್ತಿನ ಒಂದು ಸಮಾಧಾನ, ಆ ಹೊತ್ತಿನ ಸಮಾಧಾನ. ಆದ್ರೆ ಮಕ್ಕಳು ಓಡೋಗ್ಬಿಟ್ಟಿದ್ದಾರೆ. ಹೀಗೇನ್ ಮಾಡೋದು
ಆ ಕಾಡನ್ನು ನುಗ್ಗಿ ಹೋಗ್ಲಿಕ್ಕೆ ಪೊಲೀಸ್ನವ್ರಿಗೂ ಕೂಡ ಕಷ್ಟ ಆಗ್ತಾ ಇದೆ. ಇಲ್ಲ ಸರ್, ನೀವು ಹೋಗ್ಬೇಡಿ, ಒಳಗಡೆ ಯಾವ ಹಾವುಗಳು, ಕಾಳಿಂಗ ಸರ್ಪ ಇರುವ ಜಾಗ ಇದು, ಮಂಡಲದ ಹಾವುಗಳಿರುವ ಜಾಗ, ಇಲ್ಲಿ ಯಾರು ಓಡಾಡಿದ್ದು ನೋಡೇ ಇಲ್ಲ, ಸುಮ್ಮನೆ ಕತ್ಲಲ್ಲಿ ಒಳಗಡೆ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಅಂದ್ರೂ ಕೂಡ ಮಕ್ಕಳನ್ನು ಕಳ್ಕೊಂಡವರು ನಾವೇ ಆಗಿದ್ದರಿಂದ ನಾನು ಪ್ರಶಾಂತ್, ನಮ್ಮ ಪ್ರದೀಪ್ ಮತ್ತೆ ಶಶಾಂಕ್, ಪೃಥ್ವಿ ಇವರೆಲ್ಲರೂ ಕೂಡ ನುಗ್ಗಿ ಹೋಗಿ ದಾರಿಗಳನ್ನ ಮಾಡಿ ದೊಡ್ಡ ಒಂದು ಕಂದಕಗಳೇ ಇದ್ದಾವೆ ಅದರೊಳಗಡೆ. ಆ ಕಂದಕದೊಳಗೆ ಮಕ್ಕಳು ಬಿದ್ದಿದ್ರು ಅಂತ ಹೇಳಲಿಕ್ಕೆ ಒಂದು ಸಣ್ಣ ಕುರುಹು ಇರುತ್ತೆ, ಅವರ ಚಪ್ಪಲಿಗಳಿರ್ತವೆ. ಅಯ್ಯಯ್ಯೋ ಅನ್ಸಿತ್ತು, ಈ ಮಕ್ಕಳು, ಹೆಣ್ಣು ಮಕ್ಕಳು ಯಾಕೆ ಇಂಥ ರಿಸ್ಕ್ ತಗೊಂಡ್ರು, ಓಡೋಗಿದ್ದಾರಲ್ಲ. ಮತ್ತು ಒಂದು ಚಪ್ಪಲಿ ಅಲ್ಲಿದೆ, ಬೇರೆ ಚಪ್ಪಲಿಗಳು ಕಾಣ್ತಿಲ್ಲ. ಮತ್ತೆ ಮುಂದೆ ಇನ್ನೂ ದುರ್ಗಮವೇ ಇದೆ, ಭೇದಿಸ್ಲಿಕ್ಕಾಗದಂತಹ ಒಂದು ಕಾಡಿನ ಪೊದೆಗಳು, ಏನಂತ್ರಿ, ಮುಳ್ಳುಗಳು ಇದೆಯಲ್ಲ, ಕಾರೆ ಮುಳ್ಳು ಅಂತೀವಿ, ಇಷ್ಟಿಷ್ಟು ಉದ್ದದ ಕಾರೆ ಮುಳ್ಳುಗಳು. ನಾನು ನೆನೆಸ್ಕೊಳ್ತಾ ಇದ್ದಿದ್ದು, ಈ ಮಕ್ಕಳ ಕಾಲಿಗೆ ಏನಾದ್ರು ಹೋಗಿದ್ದಾವ, ನಮ್ಮ ಕಾಲಿರಲಿ, ನಾವು ಏನು ತೊಂದರೆ ಆಗಲಿಲ್ಲ, ಆದರೂ ಕೂಡ ಆ ಕತ್ಲೆಯಲ್ಲಿ ಓಡ್ತಾ ಇದ್ದಾರೆ, ಹಿಂದೆ ಮುಂದೆ ಓಡಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಇವ್ರಿಗೇನೋ ನೋವಾಗಿರುತ್ತೆ. ಏನು ಆಗದೇ ಇರಲಿ ಅಂತ ಅಷ್ಟೇ ನಾನು ಪ್ರಾರ್ಥಿಸ್ತಾ ಇದ್ದೆ. ಇದೆಲ್ಲ ನಂತರದಲ್ಲಿ ಮುಂದೆ ಹೇಗೆ ಹುಡುಕೋದು ಅಂತ ಹೇಳುವ ಜಿಜ್ಞಾಸೆಗೆ ಬಿದ್ದಿದ್ವಿ. ದಾರಿಯುದ್ದಕ್ಕೂ ಕೂಡ ಅಲ್ಲಿದ್ದಂಥ ಸುತ್ತಮುತ್ತಲಿದ್ದಂಥ CC ಕ್ಯಾಮ್ರಾಗಳನ್ನೆಲ್ಲವನ್ನೂ ಕೂಡ ಚೆಕ್ ಮಾಡಿಸಿದ್ದೀವಿ. ಅಲ್ಲಿಯ ಪೊಲೀಸರವರ ಒಂದು ನೆರವು ಮತ್ತೆ ಅವರ ಒಂದು ಸಕಾಲಿಕವಾದ ಸ್ಪಂದನೆಯನ್ನ ನಾನು ನೆನೆಸಲೇಬೇಕು. DYSP, ಕುಶಾಲನಗರ ಲಿಮಿಟ್ನ DYSP ಅವರು ಇದನ್ನ ತುಂಬಾ ಪ್ರಯಾರಿಟೈಸ್ ಮಾಡಿಕೊಂಡ್ರು ಮಕ್ಕಳಾದ ಕಾರಣಕ್ಕೆ. ನಂತರದಲ್ಲಿ ನಾವೇನು ಅವ್ರಿಗೆ ಸಜೆಷನ್ ಕೊಟ್ಟಿದ್ವಿ, ಡಾಗ್ ಸ್ಕ್ವಾಡ್ನ ಕರೆಸಿ ಸರ್, ಇಲ್ಲೇ ಅವರ ಚಪ್ಪಲಿಗಳೆಲ್ಲ ಇದ್ದಾವೆ, ಅದನ್ನ ಸ್ವಲ್ಪ ಫಾಲೋ ಮಾಡಲಿ, ಅವು ಏನು ಹೇಳ್ತವೆ ನೋಡೋಣ, ಮುಂದಿನ ಒಂದು ನಮ್ಮ ತನಿಖೆ ಹೋಗ್ಬೇಕಾಗತ್ತೆ ನೋಡೋಣ ಅಂತ ಹೇಳಿದಕ್ಕೆ ಕೂಡಲೇ ಅವರು ಮಡಿಕೇರಿಯಿಂದ ಡಾಗ್ ಸ್ಕ್ವಾಡನ್ನ, ಶ್ವಾನದಳವನ್ನ ಕರೆಸಿದ್ರು. ಶ್ವಾನದಳವು ಕೆಲಸ ಮಾಡಿತು. ನಂತರ ಶ್ವಾನ ತೋರಿಸಿದ್ದು ಇಷ್ಟೇ, ಯಾವುದೋ ಒಂದು ಮರದ ಕೆಳಗೆ ಅವರು ಕೂತ್ಕೊಂಡಿರ್ತಾರೆ. ನಂತರದಲ್ಲಿ ಅಲ್ಲಿಂದ ಒಂದು ಕಾಲು ದಾರಿಯನ್ನು ಅವರೇ ಮಾಡಿಕೊಂಡು ಹೆದ್ದಾರಿವರೆಗೆ ನಡೆದು ಅಲ್ಲಿಂದ ಬಸ್ ಹತ್ತಿ ಹೋಗಿದ್ದಾರೆ ಅನ್ನುವಂಥದ್ದಾಯ್ತು. ಇದಿಷ್ಟು ವಿಚಾರಗಳ ನಡುವೆ ನಮ್ಮ ಒಡನಾಡಿಯಲ್ಲಿ ಮತ್ತೊಂದಿಷ್ಟು ತನಿಖೆಗಳು ಅಫಿಷಿಯಲ್ ಆಗಿ ನಡೀತಾ ಇತ್ತು. ಈ ಮಕ್ಕಳು ಯಾರ ನಂಬರ್ಗಳನ್ನ ಇಟ್ಕೊಂಡಿದ್ದಾರೆ, ಯಾರ್ಯಾರು ಇವರಿಗೆ ಸಂಬಂಧಿಕರಿದ್ದಾರೆ, ಹೇಗೆ ಇವರು ಮೈಸೂರಿಗೆ ಬರಬೇಕಾಯ್ತು, ಇವರ ಮೇಲೆ ನಡೆದಂತಹ ಒಂದು ಏನು ಅನಾಚಾರಗಳೇನಿದೆ ಅದರಲ್ಲಿ ಯಾರ್ಯಾರ ಪಾತ್ರ ಇದೆ, ಇವೆಲ್ಲವನ್ನು ನೋಡ್ತಾ ಬಂದಾಗ ಒಂದು 20 ನಂಬರ್ಗಳು ಈ ಮಕ್ಕಳು ಬರೆದು ಇಟ್ಕೊಂಡಿದ್ರು ಇವರ ಸೂಟ್ ಕೇಸ್ನಲ್ಲಿ, ಇವರ ಬ್ಯಾಗ್ಗಳಲ್ಲಿ. ಅವುಗಳನ್ನೆಲ್ಲವನ್ನು ತನಿಖೆಗೆ ಹಾಕ್ತಾ ಬಂದ್ವಿ.
ಇನ್ಸ್ಪೆಕ್ಟರ್ ಗೀತಾ ಕುಶಾಲನಗರದವರು ಹಗಲು ರಾತ್ರಿ ಕೆಲಸ ಮಾಡಿದ್ರು ನಮ್ಮ ಜೊತೆಯಲ್ಲಿ. ಅವರು ಆ ನಂಬರ್ಗಳನ್ನ, ಲೊಕೇಶನ್ನ ಅಥವಾ CDR ಮತ್ತೊಂದು ನಂಬರನ್ನು ಹಾಕಿ ನಮಗೆ ಅದರ ಇನ್ಪುಟ್ ಕೊಡ್ತಾ ಇದ್ರು. ಈ ರೀತಿಯಾಗಿ ಹೋಗಿ ಸರ್ ಅಂತೆಲ್ಲ ಹೇಳ್ತಾರೆ. ಸೊ ಹಾಗಾಗಿ ನಂತರದಲ್ಲಿ ಒಂದು ನಂಬರ್ ಕೆಲಸ ಮಾಡಿತು. ಬಹುಶಃ ಅವರಿಗೆ ಸಣ್ಣ ಭಯವೂ ಕೂಡ ಉಂಟಾಗಿತ್ತು ಕಾಣುತ್ತೆ. ಅವರನ್ನ ನಾವು ಹೆಚ್ಚು ತನಿಖೆಗೊಳಪಡಿಸಿದಾಗ, ನಂಬರನ್ನ ತನಿಖೆಗೊಳಪಡಿಸಿದಾಗ ಅವರು ಒಪ್ಕೊಂಡ್ರು. ಮಾರನೇ ದಿವಸ ಅಂದ್ರೆ 24 ಗಂಟೆ ಆಗೋಕ್ಕಿಂತ ಮುಂಚೆ ಅವರು ಬಾಯಿ ಬಿಟ್ರು. ಈ ಮಕ್ಕಳಲ್ಲಿ ಇಬ್ರು ಅವರ ಸಂಪರ್ಕಕ್ಕೆ ಬಂದಿದ್ದಾರೆ ಅಂತ ಹೇಳುವಂಥದ್ದು. ಈ ಮಕ್ಕಳು ಸಾಧಾರಣವಾಗಿ ಇದು ಈ ಒಂದು ಏನು ವಿಕ್ಟಿಮ್ಸ್ ಸೈಕಾಲಜಿ ಅಂತ ಹೇಳ್ತೇವೆ. ನಾವು ಅವರಿಗೆ ಯಾವುದೇ ರೀತಿ ಪೋಷಣೆಗಳನ್ನ ಮಾಡಿದ್ರು, ಯಾವ ಆಹಾರವನ್ನೇ, ಮೃಷ್ಟಾನ್ನ ಭೋಜನವನ್ನೇ ಕೊಟ್ಟರೂ ಕೂಡ ನಮ್ಮೊಡನೆ ಗಾಢವಾದಂಥ ಸಂಬಂಧವನ್ನ ಕೆಲವೊಮ್ಮೆ ಅವರು ಇಟ್ಕೊಳ್ಳಿಕ್ಕೆ ಸಾಧ್ಯತೆಗಳಿರುವುದಿಲ್ಲ. ಅದೇ ಯಾರು ಶೋಷಣೆ ಮಾಡಿರ್ತಾರೆ, ಅವನು ಅತ್ಯಾಚಾರಿನೇ ಆಗಿರ್ಬೋದು ಅಥವಾ ಮಾಲೀಕ ಆಗಿರ್ಬೋದು, ಜೀತಕ್ಕೆ ನೇಮಿಸ್ಕೊಂಡಂಥವನಾಗಿರ್ಬೋದು, ಅಂಥವರ ಜೊತೆಯಲ್ಲಿ ಒಂದು ಸಂಬಂಧವನ್ನ ಹೊಂದುವಂಥದ್ದು ಒಂದು ಅಬ್ನಾರ್ಮಲ್ ಸೈಕಾಲಜಿ, ಒಂದು ಭಯದ ಕಾರಣ, ಅಥವಾ ಅವರೊಡನೆ ಇದ್ರೆ ನನಗೆ ಇನ್ಯಾವುದೇ ತೊಂದರೆಗಳು ಆಗಲ್ಲ ಅಂತ ಹೇಳುವಂಥದ್ದು, ಅಥವಾ ಈ ಶೋಷಣೆ ಮಾಡಿದಂಥವರಿಗೆ ಇರುವಂತಹ ಒಂದು ಸಂಪರ್ಕಗಳಿದೆಯಲ್ಲ, ಹೈಯರ್ ಆಫೀಸರ್ಸ್ ಆಗ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ರಾಜಕಾರಣಿಗಳು, ಇವ್ರನ್ನೆಲ್ಲರನ್ನೂ ಕೂಡ ಪರಿಗಣಿಸಿ ಸದ್ಯ ಇವನ್ ಜೊತೆ ಇರೋದೇ ವಾಸಿ ಅಂತ ಅವರು ಒಂದು ಕನ್ಕ್ಲೂಷನ್ಗೆ ಬರುವಂಥದ್ದು ಇದೆ. ಹಾಗಾಗಿ ಇಲ್ಲಿ ಕೆಲವರು ಕೇಳ್ತಾರೆ, ನೀವೆಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ಇಲ್ಲಿಂದ ಯಾಕೆ ಓಡೋಗ್ಬಿಡ್ತಿದ್ರು ಅಂತ. ಇದು ಅದಲ್ಲ ವಿಚಾರ. ನಮ್ಮ ಮಕ್ಕಳು ಅವರದೇ ಆದಂತಹ ಕೆಲವು ಸಮಸ್ಯೆಗಳ ಒಂದು ಮೂಟೆಯನ್ನು ಹೊತ್ತು ಒಡನಾಡಿಗೆ ಬರುವಂಥದ್ದು. ಅವರು ನಮ್ಮ ಮನೆಯ ಮಕ್ಕಳ ರೀತಿಯಲ್ಲಿ ತುಂಬಾ ಏನು ಕಂಫರ್ಟ್ ಝೋನಲ್ಲಿ ಇದ್ದಂತಹ ಮಕ್ಕಳಲ್ಲ, ನೊಂದು ಬೆಂದು ಬಂದಂತಹ ಮಕ್ಕಳು. ಅವ್ರಿಗೆ ಅವ್ರದ್ದೇ ಆದಂತಹ ಸಮಸ್ಯೆಗಳಿರ್ತವೆ. ನಾವು ಇರೋದು ಅವರ ಸಮಸ್ಯೆಗಳಿಂದ ಅವರನ್ನು ಮುಕ್ತಗೊಳಿಸ್ಲಿಕ್ಕೆ. ಅದೇ ಸಂದರ್ಭದಲ್ಲಿ ಇದೊಂದು ಜೈಲು ಕೂಡ ಅಲ್ಲ. ಅವರನ್ನ ಇಲ್ಲಿ ಒಂದು ಉಸಿರು ಕಟ್ಟುವಂತಹ ವ್ಯವಸ್ಥೆ ಇಟ್ಟು ಅವ್ರು ಎಲ್ಲೂ ಓಡಬಾರದು, ಆ ರೀತಿಯ ವ್ಯವಸ್ಥೆ ಒಡನಾಡಿಯತ್ತಲ್ಲ. ಮಕ್ಕಳೇ ಅವ್ರ ಬಾಲ್ಯ ವ್ಯವಸ್ಥೆಗೆ ಅವ್ರು ಬರಬೇಕು ಅಂತಂದ್ರೆ ಅವ್ರಿಗೆ ಸ್ವಾತಂತ್ರ್ಯ ಇರಬೇಕು, ಅವ್ರಿಗೆ ಮಮಕಾರ ತೋರಿಸ್ಬೇಕು, ಪ್ರೀತಿ ಕೊಡಬೇಕು, ಅವರಿಗೆ ಒಂದು ಬೆಳವಣಿಗೆಗೆ ಪೂರಕವಾದಂತಹ ವ್ಯವಸ್ಥೆಗಳನ್ನು ಸೃಷ್ಟಿ ಮಾಡೋದಷ್ಟೇ ನನ್ನ ಕೆಲಸ. ಹೊರಟೋಗದಂಗೆ ನೋಡ್ಕೊಳ್ಳೋದಲ್ಲ. ಓಡ್ಲಿಕ್ಕೂ ಕೂಡ ಅದಕ್ಕೆ ಅವಕಾಶಗಳು ಇರಬೇಕು ಅಂತಾನೆ ನಾವು ನಂಬ್ತೇವೆ. ಅದಕ್ಕೆ ಪೂರಕವಾದಂತಹ ಕಾಂಪೌಂಡ್ ವಾಲ್ಗಳಷ್ಟೇ ನಮ್ಮಲ್ಲಿ ಇರುವಂಥದ್ದು. ಜೈಲ್ ತರ ನಾನು ಕಾಂಪೌಂಡ್ ವಾಲ್ಗಳನ್ನ ಹಾಗಿದ್ರೆ ಆ ಮಕ್ಕಳು ಅವರ ಜೀವಮಾನದಲ್ಲಿ ಅವರು ಓಡ್ಲಿಕ್ಕೆ ಸಾಧ್ಯತೆಗಳಿರ್ತಿರ್ಲಿಲ್ಲ. ಆದ್ರೆ ಒಬ್ಬ ಪೋಷಕನಾಗಿ ಆ ಮಗುವಿನ ಒಂದು ಬೆಳವಣಿಗೆ ನನಗೆ ಬಹಳ ಮುಖ್ಯ ಆಗ್ತದೆ. ಈ ಕಾರಣದಿಂದ ಕೆಲವು ಮಕ್ಕಳು ಹೊರಗಿನ ಪ್ರಭಾವ ಮತ್ತೆ ಅವರ ತಲೆಯಲ್ಲಿ ಇಟ್ಕೊಂಡಂತಹ ಗುರಿಗಳನ್ನು ತಲುಪಲಿಕ್ಕೆ, ಅಥವಾ ರನ್ನಿಂಗ್ ಅವೇ ಸಿಂಡ್ರೋಮ್ ಅಂತ ಏನ್ ಕರಿತೇವೆ, ಓಡ್ತಾ ಇರುತ್ತೆ ಮನಸ್ಸು. ಯಾಕೆ ಓಡ್ತಾ ಇದೆ ಅಂತ ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ, ಆದ್ರೆ ಸೈಕ್ಯಾಟ್ರಿಸ್ಟ್ಗಳಿಗೆ ಅರ್ಥ ಆಗ್ಬೋದು, ಸೈಕಾಲಜಿಸ್ಟ್ಗಳಿಗೆ ಅರ್ಥ ಆಗ್ಬೋದು. ಈ ಮಕ್ಕಳು ಹೊರಟೋದ್ರು. ಕೊನೆಗೆ ಮಾರನೇ ದಿವಸ ಇಬ್ಬರನ್ನ ಪತ್ತೆ ಮಾಡ್ತೇವೆ. ಅವರು ಕೊಟ್ಟಂತಹ ಇನ್ಫಾರ್ಮೇಶನ್ ಮೇಲೆ ಬಹಳ ಮುಖ್ಯವಾಗಿ ನಮ್ಮ ಇನ್ನೊಬ್ಬಳು ಹೆಣ್ಮಗು, ಅವಳನ್ನ ಹುಡುಕೊಂಡು ದಕ್ಷಿಣದ ಕೊಡಗಿನ ಕಾಡುಗಳಲ್ಲಿ ನಮ್ಮ ಪ್ರಯಾಣ ನಡೆಯುತ್ತೆ. ಅಲ್ಲಿ ಕೆಲವು ಜನರ ಅಲ್ಲಿಯ ಸ್ಥಳೀಯ ಸರ್ಕಾರದ ಸ್ಥಳೀಯ ಯಾರು ಕಾರ್ಯಕರ್ತರುಗಳು ಯಾರು ಇರ್ತಾರೆ, PDO ಆಫೀಸ್ನಲ್ಲಿರುವಂತ ಕಾರ್ಯಕರ್ತರ ಒಂದು ಸಹಾಯದಿಂದ ಮನೆಗೆ ಹೋಗಿರ್ತೇವೆ. ಅಲ್ಲಿ ವ್ಯವಸ್ಥೆಗಳೇ ಬೇರೆ, ಅಲ್ಲಿ ಒಂದು ಜೀವನ ಇದೆ ಅಷ್ಟೇ. ಕೆಲವು ಮಾಲೀಕರಿಗೂ ಕೆಲವು ಬುಡಕಟ್ಟು ವ್ಯಕ್ತಿಗಳಿಗೂ ಏನು ಅಂತ ವ್ಯತ್ಯಾಸವೇ ಕಾಣಲ್ಲ ಅವರ ಜೀವನದಲ್ಲಿ. ಆ ಸ್ಟ್ಯಾಂಡರ್ಡ್ ಆಫ್ ಜೀವನ ಏನಿದೆ ಲೈಫ್ ಇದೆ, ಅದು ಇಬ್ರಿಗೂ ಒಂದೇ ಇದೆ. ಅವ್ರಿಗೆ ಇವ್ರು ಬೇಕಾಗಿದೆ, ಇವ್ರಿಗೆ ಅವ್ರು ಬೇಕಾಗಿದೆ. ಇವ್ರನ್ನ ಬಿಟ್ಟು ಅವ್ರ ಜೀವನ ಇಲ್ಲ,
ಅವ್ರಿಗೆ ಬಿಟ್ಟು ಇವ್ರ ಜೀವನ ಇಲ್ಲ. ಈ ತರದ ಸ್ಥಿತಿಯಲ್ಲಿ ಹೋಗಿ ಅಲ್ಲಿ ನೋಡಿದ್ರೆ ನಮ್ಮ ಸೀತೆ ಅಲ್ಲೇ ಇದ್ದಾಳೆ. ಸೀತೆ ಈ ನಾಡಿಗೆ ಸೇರಿದಂಥವಳಾಗಲಿಲ್ಲ, ಈ ಮುಖ್ಯವಾಹಿನಿಯ ನಾಡಿಗೆ ಸೇರಿದಂಥವಳಲ್ಲ. ಅವಳ ನಾಡೇ ಕಾಡು. ಅವಳಿಗೆ ಈ ರಾಮನ ಸಾಮ್ರಾಜ್ಯ ಏನಿದೆ ಅದು ಬೇಕಾಗಿರಲಿಲ್ಲ. ಕಾಡಿಗೆ ನಮ್ಮ ಸೀತೆ ಮತ್ತೆ ವಾಪಸ್ ಹೊರಟು ಹೋಗ್ತಾಳೆ, ಎಲ್ಲವನ್ನ ಬಿಟ್ಟು ಹೋಗ್ತಾಳೆ. 2 ವರ್ಷ ಆಕೆ ಬ್ಯೂಟಿಷಿಯನ್ ಟ್ರೈನಿಂಗ್ ಅನ್ನ ತಗೊಂಡಿರ್ತಾಳೆ, ಹಾಡುಗಳು ಕಲ್ತಿರ್ತಾಳೆ, ಅಕ್ಷರಾಭ್ಯಾಸ ಮಾಡಿರ್ತಾಳೆ. ಬಂದಾಗ ಇದ್ದಂತಹ ಸೀತೆಯ ಎಲ್ಲ ಲಕ್ಷಣಗಳು ಎಷ್ಟು ಬದಲಾವಣೆ ಆಗಿತ್ತು ಅಂತಂದ್ರೆ ನೀವು ನಂಬಲಿಕ್ಕಿಲ್ಲ. ಆಕೆಯ ತಾಯಿಯೇ ಗುರುತು ಹಿಡಿಲಿಕ್ಕಾಗಿರ್ಲಿಲ್ಲ. ಯಾರು ಬೇಕು, ನೀನ್ ಯಾರ ಮಗಳು ಅಂತ ಸ್ವತಃ ತಾಯಿ ಕೇಳಿದ್ದಿದೆ ಇದೇ ಪ್ರಸಂಗದಲ್ಲಿ. ಅಷ್ಟು ಬದಲಾವಣೆಗಳಾಗಿದ್ರು ಕೂಡ ಸೀತೆ ಕಾಡನ್ನೇ ಆಯ್ಕೆ ಮಾಡಿಕೊಂಡಿದ್ದು ಯಾಕೆ? ಇದು ನಮ್ಮನ್ನ ತುಂಬಾ ಗಾಢವಾಗಿ ಪ್ರಶ್ನಿಸ್ತವೆ, ಬಹಳ ಗಾಢವಾಗಿ ನಮ್ಮನ್ನ ಹೇಳ್ತಾ ಬಂದಂಥದ್ದು. ಇದು ನಮ್ಮ ಕೆಲಸಗಳಿಗೆ ಒಂದು ದೊಡ್ಡ ಒಂದು ಸವಾಲು ಕೂಡ, ಮತ್ತೆ ನನ್ನ ಕಣ್ ತರಿಸಿದಂತಹ ಒಂದು ಪ್ರಕರಣ ಇದು. ಇಲ್ಲಿ ಏನು ಮುಖ್ಯ, ಯಾವುದು ಅಮುಖ್ಯ, ಮಕ್ಕಳಿಗೆ ನಾವು ಏನನ್ನ ಮಾಡಲಿಕ್ಕೆ ಹೊರಟಿದ್ದೀವಿ. ಮೊದಲನೇ ಬಾರಿಗೆ ಬುಡಕಟ್ಟು ಮಕ್ಕಳ ವಿಚಾರದಲ್ಲಿ ನಮ್ಮ ಕಾರ್ಯಕ್ರಮ ಏನೇನು ಅಲ್ಲ ಅಂತ ಹೇಳುವಂಥದ್ದು ನಮಗೆ ಅನಿಸ್ತಾ ಬಂದದ್ದು. ಏನೇನು ಅಲ್ಲ, ಒಂದು ಹೆಣ್ಣು ಮಗುವಿಗೆ ನಾವು ಏನನ್ನು ಕೊಡಬೇಕಾಗಿದೆ, ಒಂದು ಬುಡಕಟ್ಟು ಹೆಣ್ಣು ಮಗಳಿಗೆ ನಾವು ಕೊಡಬೇಕಾಗಿದ್ದು ಏನು ಅನ್ನುವಂಥದ್ದನ್ನ ಸೀತೆ ಅಂತ ಮಕ್ಕಳು ನಮಗೆ ತೋರಿಸ್ತಾ ಬಂದರು. ಅವಳಿಗೆ ನಾನು ಬಹಳ ಗೌರವಪೂರ್ಣವಾಗಿ ನಮಿಸ್ತೇನೆ. ಯಾಕೆಂತಂದ್ರೆ ನಾವು ಇದೇ ರೀತಿಯಲ್ಲಿ ಯೋಚನೆ ಮಾಡಬೇಕಾಗಿದೆ. ನಾವು ಅಂದ್ರೆ ಒಡನಾಡಿ ಅಲ್ಲ, ಸರ್ಕಾರ ಯೋಚನೆ ಮಾಡಬೇಕಾಗಿರೋದು ಬುಡಕಟ್ಟು ಜನರ ಒಂದು ಸಶಕ್ತತೆಯ ಬಗ್ಗೆ ನಿಜವಾಗ್ಲೂ ಕಾಳಜಿ ಇರೋದಾದ್ರೆ ಅವರನ್ನ ನಾವು ನೋಡೋ ರೀತಿಯೇ ಬೇರೆ ಆಗತ್ತೆ. ಅವರು ಯಾವುದೇ ರೀತಿಯ ಕೂಲಿ, ಯಾವುದೇ ರೀತಿಯಾದಂತಹ ಜೀತ ಮಾಡ್ಲಿಕ್ಕೆ ತಯಾರಿಲ್ದಿದ್ದಂತಹ ವ್ಯಕ್ತಿಗಳು ಇವತ್ತು ಜೀತಕ್ಕೆ ಇಳಿತಾ ಇದ್ದಾರೆ. ಯಾರೋ ರೈತರ ಮನೆಯಲ್ಲಿ ಬಂದು ಕೂಲಿಯಾಗಿ ಕೆಲಸ ಮಾಡುವಂಥದ್ದು, ಇನ್ನೆಲ್ಲೋ ಯಾರ್ದೋ ಮನೆಯಲ್ಲಿ ಚಾಕರಿಗೆ ಬರುವಂಥದ್ದು. ಇದಕ್ಕೆ ಏನು ಕಾರಣ ಅನ್ನುವಂಥದ್ದನ್ನ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಬಹಳ ಸಂತೋಷವಾಗಿ ಕಾಡಿನಲ್ಲಿ ಅರಳುತ್ತಿದ್ದಂತಹ ಮಕ್ಕಳು, ಕಾಡಿನ ಒಂದು ಭಾಗವಾಗಿದ್ದಂತಹ ಮಕ್ಕಳು ಇವತ್ತು ನಗರಕ್ಕೆ ರವಾನೆ ಆಗೋದಾದ್ರೂ ಯಾಕೆ? ಇದಕ್ಕೆ ಯಾರ್ಯಾರ ಕಾರಣ ಅನ್ನುವಂಥದ್ದನ್ನ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಹೌದು, ಬ್ಯೂಟಿಷಿಯನ್ ಟ್ರೈನಿಂಗ್ ಅನ್ನ ನಮ್ಮ ಬೇರೆ ಮಕ್ಕಳ ರೀತಿಯಲ್ಲಿ ಸೀತೆಯೂ ಕೂಡ ತಗೊಂಡಿದ್ಲು. ಆದರೆ ಸೀತೆ ಕೇಳ್ತಾಳೆ, ನನಗೆ ಏನ್ ಮಾಡ್ಬೇಕಾಗಿದೆ ಬ್ಯೂಟಿಷಿಯನ್, ನನಗೆ ಯಾರ ಮುಖವನ್ನು ಕೂಡ ಸ್ವಚ್ಛಗೊಳಿಸ್ಲಿಕ್ಕೆ ನನಗೇನು ಆಸಕ್ತಿ ಇಲ್ಲ ಅನ್ನುವಂಥದ್ದಿದೆ. ಇದು ಒಂದು ವೃತ್ತಿ ನಾನಂತೂ ಪರಿಗಣಿಸಲಾರೆ ಅಂತ ಹೇಳುವಂತಹ ಭಾವನೆ ಏನೇನೋ ನಾವು ಇದುವರೆಗೂ ಕೊಡ್ಲಿಲ್ವೇನೋ, ಅಥವಾ ಬುಡಕಟ್ಟು ಮಕ್ಕಳಿಗೆ ನಾವು ಏನು ಕೊಡ್ಬೇಕಾಗಿಲ್ವೇನೋ ಅಂತ ಅನಿಸಿದಂತಹ ಒಂದು ಪ್ರಕರಣ ಇದು. ಏನೇನೋ ಅವ್ರಿಗೆ ಬೇಕಾಗಿಲ್ಲ, ಎಲ್ಲವನ್ನೂ ಅವರು ತ್ಯಾಜ್ಯವಾಗಿ ನೋಡ್ತಿದ್ದಾರೆ. ಈ ನಗರದ ಎಲ್ಲಾ ಕೊಡುಗೆಗಳು ತ್ಯಾಜ್ಯ ಅಂತ ಹೇಳುವಂಥದ್ದನ್ನ ಆಕೆ ನಿರೂಪಿಸಿ ಮತ್ತೆ ಕಾಡಿಗೆ ಹೊರಟವಳು ನಮ್ಮ ಸೀತೆ. ಬಹಳ ರೆಸ್ಪೆಕ್ಟ್ಫುಲ್ ಆಗಿ ನಾನು ಈ ಒಂದು ಪ್ರಕರಣವನ್ನ ನೋಡ್ತಾ ಇರುವಂಥದ್ದು. ಮತ್ತೆ ಈ ಮಕ್ಕಳು ವಾಪಸ್ ಹೋಗುವಾಗ ಏನು ಸಂಭ್ರಮದಿಂದ ಹೋದ್ರಲ್ಲ, ಅಲ್ಲಿ ಏನೇನು ಇಲ್ಲವಲ್ಲ ಅಂತ ನನ್ನ ಕಣ್ಣಿಗೆ ಕಾಣುತ್ತೆ. ಆದ್ರೆ ಏನೇನು ಇಲ್ಲದಿರುವಂಥದ್ದು ಅದೇ ಎಲ್ಲ ಅನ್ನುವಂಥದ್ದನ್ನ ಈ ಮಕ್ಕಳು ನಿರೂಪಿಸ್ಬಿಟ್ರಲ್ಲ. ಅಲ್ಲಿ ವಾಪಸ್ ಹೋದ್ರೆ ಅವರ ತಾಯಿಯ ಸ್ಥಿತಿ ಅಧೋಗತಿಯ ಸ್ಥಿತಿ ಅಂತ ನನಗನ್ಸುತ್ತೆ. ಆದ್ರೆ ತಾಯಿಯೇ ಎಲ್ಲ ಅಂತ ಸೀತೆ ಹೇಳ್ತಾ ಇದ್ದಾಳೆ. ಅಲ್ಲಿಯ ಒಂದು ಸೌದೆ ಒಲೆಯ ಒಂದು ಬಿಸಿ, ಆ ಒಂದು ಬೆಚ್ಚನೆಯ ವಾತಾವರಣ, ಆ ಮಳೆ, ಅಲ್ಲಿ ಬೀಳುವಂತಹ ಮಂಜು, ಅಲ್ಲಿಯ ಅವರ ಒಡನಾಟ, ಅಲ್ಲಿಯ ಮಕ್ಕಳ ಒಡನಾಟ, ಆ ಒಂದು ಗೆಡ್ಡೆ ಗೆಣಸು, ಆ ಜೇನುತುಪ್ಪ, ಅಲ್ಲಿಯ ಕೆಲವು ಹಣ್ಣುಗಳು, ಅಲ್ಲಿಯ ಸರಳವಾದಂತಹ ಊಟ, ಅಲ್ಲಿಯ ಕೆಲವು ಸಲುಗೆಯ ಸಂಬಂಧಗಳು,
ಇದು ನಾವು ಏನೋ ಅಟ್ರಾಸಿಟಿ ಅವು ಇವು ಅಂತ ನಾವು ಹೇಳ್ತೇವೆ, ಹೌದು. ಪೋಕ್ಸೋ ಪ್ರಕರಣ, ಪೋಕ್ಸೋ ಕಾನೂನುಗಳು ಇವೆಲ್ಲವೂ ಎಲ್ಲ ಮಕ್ಕಳಿಗೋಸ್ಕರ ಬಂದಿರ್ಬೋದು. ಆದ್ರೆ ಬುಡಕಟ್ಟು ಮಕ್ಕಳನ್ನ ರಕ್ಷಣೆ ಮಾಡೋಕ್ಕಿಂತ ಮೊದಲು ಪೋಕ್ಸೋ ಅಂದ್ರೆ ಏನು ಅಂತ ಅವ್ರಿಗೆ ಹೇಳ್ಕೊಡೋದಾದ್ರೂ ನಾವು ಮಾಡಿದೀವ? ಅವ್ರ ಭಾಷೆಯಲ್ಲಿ ಅವ್ರು ತಿಳಿಸ್ಕೊಟ್ಟಿದೀವ? ಹೋಗ್ಲಿ, ಅವ್ರನ್ನ ಕಾಣ್ಲಿಕ್ಕೆ ಅವ್ರ ಕಾಡಿಗೆ ಹೋಗಿದ್ದೇನಾದ್ರೂ ಒಂದು ದರ್ಶನ ಇದೆಯಾ? ಇಂಥ ಸ್ಥಿತಿಯಲ್ಲಿ ಕಾಡೊಳಗೆ ಸೇರಿ ಕುಡಾವಳಿಯಾಗುವಂತಹ ಅಲ್ಲಿಯ ಯುವಕ ಯುವತಿಯರು 18 ಆಗ್ಲಿಲ್ಲ ಅಂತ ಹೇಳೋ ಒಂದೇ ಕಾರಣಕ್ಕೆ ಕಕಾಬಿಕ್ಕಿಯಾಗಿ ಒಬ್ಬ ಜೈಲ್ ಸೇರ್ಕೊಂಡ್ರೆ, ತಾಯಿ ಆಗ್ಬೇಕಾದಂತ ಹೆಂಡತಿ ಅವಳು ಇನ್ನೆಲ್ಲೋ ಬರ್ತಾಳೆ, ಇನ್ನೆಲ್ಲೋ ಮಗುವನ್ನ ಹಡಿತಾಳೆ. ಮಗುವನ್ನ ತಗೊಂಡೋಗಿ ಆ ಸೆರೆಮನಿಯಲ್ಲಿರುವ ತನ್ನ ಗಂಡನಿಗೆ ತೋರಿಸುವಂತ ಸ್ಥಿತಿ ಇದೆ. ಇದೆಲ್ಲವೂ ನಮ್ಮನ್ನ ತುಂಬಾ ಕಾಡುತ್ತೆ ಮತ್ತೆ ಕಾಡಬೇಕು. ಹೇಗೆ ಹೊಸ ಕಾನೂನುಗಳು, ನಮ್ಮ ನಡವಳಿಕೆಗಳು, ನಮ್ಮ ನಡೆಗಳು ಒಂದು ಜೀವ ಪರವಾಗಿಲ್ಲ ಅನ್ನುವಂಥದ್ದನ್ನಷ್ಟೇ ನಾವು ನೋಡ್ತೇವೆ. 2-3 ವರ್ಷಗಳಾದ್ಮೇಲೂ ಕೂಡ ಸೀತೆ ಇಲ್ಲಿ ಎಲ್ಲವೂ ಇದ್ದಾಗ್ಯೂ ಕೂಡ ಅದು ಯಾವುದು ಏನೂ ಅಲ್ಲ ಅಂತ ನಿರೂಪಿಸಿದ್ಲಲ್ಲ, ಅದು ನಮಗೆ ಕಣ್ತೆರೆಸುವಂತಹ ನಿದರ್ಶನ. ಇವತ್ತು ವಾಪಸ್ಸು ಸೀತೆ ತನ್ನ ಕಾಡಿನಲ್ಲೇ ಹೋಗಿದ್ದಾಳೆ. ನನಗೆ ಖಂಡಿತ ಗೊತ್ತು, ಇವತ್ತು ಸೀತೆ ಇನ್ನಷ್ಟು ಕಷ್ಟದಲ್ಲಿ ತೋಡ್ಕೊಂಡ್ಬಿಡ್ತಾಳೆ. ಆ ಮಳೆಯ ಗಾಳಿ, ಅಲ್ಲಿಯ ಏನು ಕಾಫಿ ಎಸ್ಟೇಟು, ಆ ಕಾಫಿ ಬೀಜಗಳನ್ನ ಕುಯ್ಯುವಂಥದ್ದು ಆಗ್ಬೋದು, ಅಲ್ಲಿಯ ಸತ್ತೆಯನ್ನ ಹೊಡೆಯುವಂತ ಕೆಲಸಗಳು, ತುಂಬಾ ಶ್ರಮದಾಯಕವಾದ ಒಂದು ಜೀವನ. ಅದನ್ನೆಲ್ಲ ಮರೀಲಿಕ್ಕೆ ಸಂಜೆ ಆಯ್ತು ಅಂತಂದ್ರೆ ಒಂದಿಷ್ಟು ಶರಾಬು ಕುಡಿಯುವಂತಹ ಒಂದು ಸ್ಥಿತಿ, ಆ ಮೈಕೈ ನೋವನ್ನ ಗಳಿಸ್ಲಿಕ್ಕೆ, ಕೊನೆಗಾಣಿಸ್ಕೊಳಕ್ಕೋಸ್ಕರ, ನಂತರ ಯಾವುದೋ ಒಂದು ಹಾಡನ್ನ ಹಾಡ್ಕೊಂಡು ಅಲ್ಲಿಯ ನೃತ್ಯ, ಒಂದಿಷ್ಟು ಊಟ. ಇದು ನಗರದಲ್ಲಿರುವ ನಮ್ಮ ಜನಕ್ಕೆ ಸಪ್ಪೆ ಅಂತ ಅನಿಸಿದ್ರೆ ನಮ್ಮಂತಹ ಮೂರ್ಖರು ಇಲ್ಲ ಅಂತಾನೆ ಅನ್ಸುತ್ತೆ. ಈ ಮಕ್ಕಳು ಮತ್ತೆ ಇದರಲ್ಲಿ 2 ಅಪ್ರಾಪ್ತ ಮಕ್ಕಳು CWC ಪಾಲಿಗೆ ಸೇರಿದ್ದಾರೆ. ನಾನು CWC ಯನ್ನು ನಿವೇದನೆ ಮಾಡುವಂಥದ್ದು ಕೂಡ ಈ ಮಕ್ಕಳಿಗೆ ತಾಯಿಯ ಮಮಕಾರವನ್ನ ತೋರಿಸಿ ಅವರನ್ನ ಬೆಳೆಸುವಂತ ಕೆಲಸಗಳನ್ನ ಮಾಡಬೇಕು. ಬಾಲಮಂದಿರಗಳು ಇವರ ಪಾಲಿಗೆ ಜೈಲಾಗದ್ ಬೇಡ. ಒಂದು ಚೈಲ್ಡ್ ಫ್ರೆಂಡ್ಲಿ ಆದಂತಹ ವ್ಯವಸ್ಥೆ ಒಡನಾಡಿಯಲ್ಲಿ ಖಂಡಿತವಾಗ್ಲೂ ಇತ್ತದು. ಆ ಕಾರಣಕ್ಕೆ ಅವರು ಓಡೋಗಿರುವಂಥದ್ದು, ಜೈಲಲ್ಲ. ಸೀತೆಗೆ ಒಳ್ಳೆಯ ಒಂದು ಜೀವನಗಳು ಬರಲಿ ಅಂತ ಹೇಳೋದಷ್ಟೇ ನಾನು ಆಶಿಸ್ತೇನೆ. ಮತ್ತೆ ಸೀತೆ ನೀಡಿರುವಂತಹ ಪಾಠ ಅದು ಸರ್ಕಾರದ ಮಟ್ಟದಲ್ಲಿ ಅದು ರೆಪ್ಲಿಕೇಟ್ ಆಗಬೇಕು. ಯಾವುದೇ ಕಾಡಿನಲ್ಲಿರುವಂತಹ ಸಮುದಾಯದ ಮಕ್ಕಳು ತಮ್ಮ ನೆಲದಿಂದ ತಮ್ಮ ಬೇರುಗಳನ್ನ ಬಿಡಿಸ್ಕೊಳ್ತಾ ಉದ್ಯಾನವನದ ಹೂಚೆಟ್ಟಿಯಲ್ಲಿ ಬೆಳೆಯುವಂಥದ್ದು ಆಗಬಾರ್ದು. ನಾವಿಲ್ಲಿ ಅವರಿಗೆ ಎಲ್ಲ ರಾಸಾಯನಿಕ ಗೊಬ್ಬರ ಹಾಕಿ ಕಾಲಕ್ಕೆ ಸಿಂಪಡಿಸ್ಕೊಂಡು ನೀರು ಬಿಡ್ಕೊಂಡು ಏನೇ ಮಾಡಿದ್ರು ಆ ಕಾಡಿನಲ್ಲಿ ಸಹಜವಾಗಿ ಬೆಳೆಯುವಂತಹ ಹೊಂದಾಣಿಕೆ ಇದೆಯಲ್ಲ, ಅದು ಇಲ್ಲಿ ಕಾಣ್ತಾ ಇಲ್ಲ. ಈ ಮಕ್ಕಳ ಸ್ಥಿತಿ ಹಂಗಾಗಿದೆ. ಕಾನೂನುಗಳಲ್ಲೂ ಕೂಡ ಒಂದಿಷ್ಟು ಮಮಕಾರ ಇರಲಿ, ಒಂದಿಷ್ಟು ಮಾನವೀಯವಾಗಿ ಇದನ್ನ ಇಂಪ್ಲಿಮೆಂಟ್ ಮಾಡುವಂಥದ್ದು ಆಗ್ಲಿ ಅಂತ ಹೇಳೋದು. ಯಾಕೆಂತಂದ್ರೆ ಪ್ರತಿ ಕಾನೂನಿನ ಒಂದು ಆಶಯ ಮತ್ತೆ ಬುನಾದಿ ಮಾನವೀಯತೆಯೇ ಆಗಿದೆ. ಮಾನವೀಯತೆಗಿಂತ ಮಿಗಿಲಾದ ಕಾನೂನು ಮತ್ತೊಂದಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಕಾನೂನಿನ ಹೆಸರಿನಲ್ಲಿ ಜೀವನವನ್ನ ಮುರುಟುವಂಥದ್ದು ಆಗ್ಬಾರ್ದು ಅನ್ನುವಂಥದ್ದು. ಈ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ವ್ಯವಸ್ಥೆಗಳನ್ನ ಅವರು ಇರುವಂತ ಸ್ಥಳಗಳಲ್ಲೇ ಒದಗಿಸಿ ಕೊಡುವಂಥದ್ದನ್ನ ಸರ್ಕಾರ ಮಾಡಿದ್ದೇ ಆದ್ರೆ ಅವರು ಸಹಜವಾಗಿ ಬಾಲ್ಯ ವ್ಯವಸ್ಥೆಯಲ್ಲಿ ಬೆಳಿಲಿಕ್ಕೆ ಸಾಧ್ಯತೆಗಳಿಂದ ಇರಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಈ 24 ಗಂಟೆ ಒಳಗಡೆ ಹುಡುಕಿರುವಂತಹ ಒಂದು ಸ್ಥಿತಿ ಇದೆಯಲ್ಲ, ಅದು ನಮ್ಮ ದೊಡ್ಡ ಹೆಗ್ಗಳಿಕೆ ಅಂತ ನಾನು ಇವತ್ತು ಹೇಳ್ತಾ ಇಲ್ಲ. ಇದು ಒಂದು ದೊಡ್ಡ ಪಾಠ ಇದು. ಆಮೇಲೆ
ಒಂದು ದೊಡ್ಡ ತಿಳುವಳಿಕೆಯನ್ನು ನಾವು ತಗೊಂಡಿದ್ದೇವೆ. ಇದರ ಮೂಲಕ ಏನು ಕೊರತೆ ಕಾಣ್ತಿದೆ ನಮ್ಮ ಸಮಾಜದಲ್ಲಿ ಅಂತ ಹೇಳುವಂಥದ್ದನ್ನ ನಾವು ಕಂಡುಕೊಳ್ತಾ ಇದ್ದೇವೆ. ನಾವು ಕೊಡ್ತಾ ಇರುವಂಥದ್ದು ನಗರದ ಮಕ್ಕಳಿಗೆ ಖಂಡಿತವಾಗ್ಲೂ ಉತ್ಕೃಷ್ಟವಾದದ್ದಂಥದ್ದಾಗಿರ್ಬೋದು. ಆದರೆ ಕಾಡಿನೊಳಗಿರುವಂತಹ ಬಾಲೆಯರು ಯಾರಿದ್ದಾರೆ, ಸಹಜವಾಗಿ ಅರಳಿರುವಂತಹ ಹೂಗಳು ಏನಿದಾವೆ, ಅವುಗಳನ್ನ ನಾವು ಅಲ್ಲಿಂದ ಕಿತ್ತು ತಂದು ಇಲ್ಲಿ ನೆಟ್ಟು ಏನೋ ಉತ್ಪತ್ತಿ ಮಾಡ್ತೇವೆ, ಒಂದು ಪ್ರೊಡಕ್ಟಿವ್ ಆಗಿ ನೋಡ್ತೇವೆ ಅನ್ನುವಂಥದ್ದು ಭ್ರಮೆ ಅಂತ ನನಗನ್ಸುತ್ತೆ. ಅವರಿಗೆ ಅವರನ್ನ ನಾವು ರಾಜರ ರೀತಿಯಲ್ಲಿ ಅಥವಾ ಅವರ ರಾಜ್ಯದಲ್ಲಿ ರಾಜಕುಮಾರಿಯರಾಗಿರ್ಲಿಕ್ಕೆ ಅವಕಾಶ ಮಾಡಬೇಕೆ ಬಿಟ್ರೆ, ಇಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ರಿಹ್ಯಾಬಿಲಿಟೇಷನ್ ಹೆಸರಿನಲ್ಲಿ ಒಂದು ನೌಕರಿ ಕೊಡಿಸಿ ಅವ್ರಿಗೆ ಇಷ್ಟು ಇಲ್ದಿರುವ ಕೆಲಸಗಳನ್ನ ಮಾಡಿಸ್ತಿದ್ದೀವ ಏನೋ, ಆ ಕಾರಣಕ್ಕೋಸ್ಕರ ಅವರು ವಾಪಸ್ ತಮ್ಮ ಒಂದು ರಾಜ್ಯಕ್ಕೆ ಅಂದ್ರೆ ಕಾಡಿಗೆ ಓಡೋಗ್ಲಿಕ್ಕೆ ಹಪಾಪಿಸ್ತಾ ಇದ್ರೇನು ಅಂತ ಹೇಳುವಂಥದ್ದು. ಪ್ರತಿನಿತ್ಯ ಅದನ್ನ ಅವ್ರು ಯೋಚನೆ ಮಾಡ್ತಾ ಇದ್ರು ಅಂತಂದ್ರೆ ನಾನು ಮಾಡಿದ್ದಾದ್ರೂ ಏನು ಅನ್ನುವಂಥದ್ದು ಒಂದು ಶೂನ್ಯ ನಮ್ಮ ಮನಸ್ಸಿನಲ್ಲಿ ನಮ್ಮನ್ನು ಘಾಸಿಗೊಳಿಸ್ತಾ ಹೋಗ್ತದೆ. ಇದು ನಾನು ಕಲ್ತ್ಕೊಂಡಿರುವಂತಹ ಒಂದು ಪಾಠ. ಇದ್ರ ಮಧ್ಯೆ ಒಂದು ವಿಚಾರ ಹೇಳಬೇಕು. ಈ ಮಕ್ಕಳು ತಪ್ಪಿಸಿಕೊಂಡಾಗ ಅವರ ಫೋಟೋ ಪೊಲೀಸ್ನವರ ಮೂಲಕ ಇಡೀ ಕರ್ನಾಟಕದಲ್ಲಿ ಹಬ್ಬಿದೆ. ಅದು ಕಾನ್ಫಿಡೆನ್ಷಿಯಲ್ ಆಗಿ ಅವ್ರು ಮಾಡಿರುವಂತಹ ಕೆಲಸವೇ. ಇದರ ಲಾಭವನ್ನ ಪಡೆದಂತಹ ಕೆಲವು ವ್ಯಕ್ತಿಗಳು ಈಗಾಗಲೇ ಆ ಹೆಣ್ಣು ಮಕ್ಕಳ ಫೋಟೋವನ್ನ ಫೇಸ್ಬುಕ್ ನಲ್ಲಿ ಹಾಕೊಂಡು ಕೇಳ್ತಾರೆ, ಎಂತಹ ನೀಚರು ಇವರೆಲ್ಲ ಅಂತಂದ್ರೆ, ಮಕ್ಕಳ ಸ್ಥಿತಿ ಏನಾಗಿದೆ ಅಂತ ಹೇಳೋದನ್ನ ಅವ್ರು ಯೋಚನೆ ಮಾಡಲ್ಲ. ತಪ್ಪಿಸ್ಕೊಂಡ ತಕ್ಷಣ ಅವರನ್ನ ಫೇಸ್ಬುಕ್ಕಿಗೆ ಹಾಕಿ ಅದನ್ನ ಸೌಜನ್ಯ ಪ್ರಕರಣಕ್ಕೆ ಲಿಂಕ್ ಮಾಡಿ, ಸೌಜನ್ಯ ಒಬ್ಬಳೇ ಹೆಣ್ಣು ಮಗಳೇ, ಈ ಮಕ್ಕಳಿಗೆ ನ್ಯಾಯ ಸಿಗಬೇಡವೇ, ಒಡನಾಡಿಯಿಂದ ಓಡಿ ಹೋದ ಮಕ್ಕಳು ಅಂತೆಲ್ಲ ಹಾಕ್ತಾರೆ. ಏನು ವಿಜೃಂಭಿಸ್ತಾ ಇದ್ದೀರಿ ನೀವು? ಇದರಲ್ಲಿ ಏನಾದ್ರೂ ಒಂದು ಕಾರುಣ್ಯ ಇದೆಯಾ? ಯಾವುದಾದ್ರೂ ಮೌಲ್ಯಗಳಿದೆಯಾ? ಮಕ್ಕಳ ಬಗ್ಗೆ ಕಾಳಜಿ ಇದೆಯಾ? ಸರ್ಕಾರ ಅವರನ್ನ ಪತ್ತೆ ಮಾಡಿ ಅವರ ಮೇಲೆ FIR ಮಾಡಬೇಕು. ಪೋಕ್ಸೋದಲ್ಲಿದ್ದಂಥ ಮಕ್ಕಳು, ಮೈನರ್ ಹೆಣ್ಮಕ್ಳಿದಾರಲ್ಲ, ಅವರ ಫೋಟೋವನ್ನ ಅದೇ ರೀತಿಯಾಗಿ ನೀವು ಫೇಸ್ಬುಕ್ನಲ್ಲಿ ಹಾಕಿದ್ದೀರಿ, ಕಾಳಜಿನೇ ಇಲ್ಲದೆ. ನಿಮ್ಮ ಟಾರ್ಗೆಟ್ ಒಡನಾಡಿ ಆಗಿದೆ. ಒಡನಾಡಿ ಮಕ್ಕಳು ಓಡೋದ್ರೆ ಒಡನಾಡಿಗೆ ತೊಂದರೆ ಆಗತ್ತೆ ಅಂದ್ಕೊಂಡಿದ್ದೀರಾ. ನಾವು ಆ ಥರ ಯೋಚನೆ ಮಾಡೋರಲ್ಲ. ಒಬ್ಬ ಪೋಷಕನಾಗಿ ನಾನು ಯೋಚನೆ ಮಾಡುವಂಥವು, ನಿಮ್ಮ ಕಾನೂನುಗಳಿಗೂ ಯೋಚನೆ ಮಾಡುವಂಥವ್ನಲ್ಲ. ಒಬ್ಬ ಪೋಷಕನ ಸ್ಥಾನದಲ್ಲಿ ನಾವು ಆ ಮಗುವನ್ನ ರಕ್ಷಣೆ ಮಾಡ್ಕೊಂಡು ಕರ್ಕೊಂಡು ಬರುವಂತಹ ಬದ್ಧತೆ ನಮಗಿದೆ. ನಮ್ಮ ಮಕ್ಕಳನ್ನ ನಾವು ಕಾಪಾಡಿಕೊಳ್ಳುವಂತ ಕಡೆ ನಮ್ಮ ನಡೆ ಯಾವತ್ತೂ ಇದ್ದೇ ಇರುತ್ತೆ. ಹಾಗಾಗಿ 24 ಗಂಟೆಯಿಂದ ಮಕ್ಕಳು ನಮ್ಮ ವಿರುದ್ಧ ಇಲ್ಲ, ಮಕ್ಕಳು ಈ ವ್ಯವಸ್ಥೆಯ ವಿರುದ್ಧ ಇದ್ದಾರೆ. ಇದನ್ನ ನಿಮಗೆ ಹೇಳ್ತಾ ಇವತ್ತಿನ ಒಂದು ಯಶಸ್ಸಿನಲ್ಲಿ ನಮ್ಮ ಪೊಲೀಸ್ ಇಲಾಖೆ, ನಮ್ಮ ಖಾಸಗಿ ಬಸ್ಸು ಮಾಲೀಕರ ಒಂದು ಸಂಘ, ಕೆಲವು ವ್ಯಕ್ತಿಗಳು, ಕೆಲವರು ಮಾಲೀಕರುಗಳು, ಮತ್ತೆ ನಮ್ಮ ಜೊತೆಯಲ್ಲಿ ಅವತ್ತಿನಿಂದ ಇವತ್ತಿನವರೆಗೂ ದುಡಿತಿರುವಂಥ ಒಡನಾಡಿಗಳು, ಎಲ್ಲರೂ ಕೂಡ ಸಹವರ್ತಿಗಳು, ಎಲ್ಲರೂ ಕೂಡ ಇದರಲ್ಲಿ ಪಾಲ್ದಾರರಾಗಿದ್ದಾರೆ. ಒಂದು ಮಾದರಿ ಜಂಟಿ ಕಾರ್ಯಾಚರಣೆ. ನಾಯಿಯೂ ಕೂಡ, ಒಂದು ಶ್ವಾನವೂ ಕೂಡ ಇದರಲ್ಲಿ ಪಾಲುದಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಕ್ಕಳು ಇವತ್ತು ಸುರಕ್ಷಿತರಾಗಿದ್ದಾರೆ ಅನ್ನುವಂತಹ ಒಂದು ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.